ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೈಲಲ್ಲಿದ್ರೂ ಕೂಡ ಪಾಗಲ್ ಪ್ರೇಮಿ ಇನ್ನೂ ಬುದ್ಧಿ ಕಲ್ತಿಲ್ಲ. ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತೆಗೆ ಮಾನಸಿಕ ಹಿಂಸೆಯನ್ನ ನೀಡ್ತಿದ್ದಾನೆ. ತನ್ನ ಜೊತೆ ಮಾತಾಡುವಂತೆ ಯುವಕ ಒತ್ತಾಯಿಸ್ತಾ ಇದ್ದಾನೆ. ಜೈಲಲ್ಲಿದ್ದಾನೆ ಆಲ್ರೆಡಿ, ಆದರೂ ಕೂಡ ಈತ ಬುದ್ಧಿ ಕಲ್ತಿಲ್ಲ. ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತೆಗೆ ಮಾನಸಿಕ ಹಿಂಸೆಯನ್ನ ನೀಡ್ತಿದ್ದಾನೆ. ತನ್ನ ಜೊತೆ ಮಾತಾಡುವಂತೆ ಯುವಕ ಒತ್ತಾಯವನ್ನ ಮಾಡ್ತಿದ್ದಾನೆ. ಮುಸ್ಲಿಂ ಯುವಕನಿಂದ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಧಾರವಾಡ ಸೆಂಟ್ರಲ್ ಜೈಲಿನಲ್ಲಿ ಕರ್ಮಕಾಂಡ ನಿಲ್ತಾ ಇಲ್ಲ. ಅಂದರೆ ಆಲ್ರೆಡಿ ಈ ರೀತಿ ಲವ್ ಜಿಹಾದ್ ಎನ್ನುವಂಥ ವಿಷಯಕ್ಕೆ ಅಥವಾ ಪೋಕ್ಸೋ ಕೇಸ್ ಮೇಲೆ ಈತ ಜೈಲು ಸೇರಿದ್ದಾನೆ. ಜೈಲಲ್ಲಿದ್ರೂ ಕೂಡ ಈತ ಬುದ್ಧಿ ಕಲ್ತಿಲ್ಲ. ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತೆಗೆ ಮಾನಸಿಕ ಹಿಂಸೆಯನ್ನ ನೀಡುತ್ತಿದ್ದಾನೆ. ತನ್ನ ಜೊತೆ ಮಾತಾಡುವಂತೆ ಯುವಕ ಒತ್ತಾಯವನ್ನ ಮಾಡ್ತಿದ್ದಾನೆ. ಮುಸ್ಲಿಂ ಯುವಕನಿಂದ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಧಾರವಾಡ ಸೆಂಟ್ರಲ್ ಜೈಲಿನಲ್ಲಿ ಕರ್ಮಕಾಂಡ ನಿಲ್ತಿಲ್ಲ. ಪೋಕ್ಸೋ ಕೇಸಲ್ಲಿ ಜೈಲು ಸೇರಿರುವ ಆರೋಪಿ ಇದೀಗ ಜೈಲಿನಿಂದಲೇ ಕಿರುಕುಳವನ್ನ ನೀಡ್ತಾ ಇದ್ದಾನೆ. ಪೋಕ್ಸೋ ಆರೋಪಿ ಕೈಗೆ ಸ್ಮಾರ್ಟ್ ಫೋನ್ ಸಿಕ್ಕಿದ್ದು ಹೇಗೆ ಅನ್ನೋದು ಸದ್ಯದ ಪ್ರಶ್ನೆ. ಈತನೇ ಆರೋಪಿ. ಈತ ಜೈಲಿಂದ ಡೈಲಿ ಆಕೆಗೆ ವಿಡಿಯೋ ಕಾಲ್ ಮಾಡೋದು, ಆಕೆಗೆ ಕಿರುಕುಳವನ್ನ ನೀಡೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡೋದು, ಇದೇ ರೀತಿ ಮಾಡ್ತಿದ್ದಾನೆ. ಪೋಕ್ಸೋ ಆರೋಪಿ ಕೈಗೆ ಸ್ಮಾರ್ಟ್ ಫೋನ್ ಸಿಕ್ಕಿದ್ದು ಹೇಗೆ? ಜೈಲಲ್ಲಿ ಈತನಿಗೆ ಫೋನ್ ಕೊಟ್ಟಿದ್ದು ಯಾರು? ಅಂದ್ರೆ ಎಲ್ಲಾ ಜೈಲ್ದು ಇದೇ ಕಥೆನ ಹಾಗಾದ್ರೆ ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ. ಈ ಜೈಲಲ್ಲಿ ಸ್ಮಾರ್ಟ್ ಫೋನ್ ಇದೆ ಅಥವಾ ಕೈದಿಗಳು ಯೂಸ್ ಮಾಡ್ತಿದ್ದಾರೆ, ಟಿವಿ ನೋಡ್ಕೊಂಡಿದ್ದಾರೆ, ಆರಾಮಾಗಿ ಡಾನ್ಸ್ ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾರೆ ಅನ್ನೋದನ್ನ ನಾವು ಡೈಲಿ ನೋಡ್ತಾನೆ ಇದ್ದೀವಿ. ಇಲ್ಲೂ ಕೂಡ ಅದೇ ಕತೆ. ಸ್ಮಾರ್ಟ್ ಫೋನ್ ಸಿಕ್ಕಿದೆ ಈತನ ಕೈಗೆ. ಈತ ಯಾವ ಕೇಸಲ್ಲಿ ಒಳಗೆ ಹೋಗಿದ್ದಾನೋ ಜೈಲೊಳಗೆ, ಮತ್ತೆ ಆ ಹುಡುಗಿಗೆ ಪದೇ ಪದೇ ವಿಡಿಯೋ ಕಾಲ್ ಮಾಡಿಕೊಂಡು ಟಾರ್ಚರ್ ಕೊಡ್ತಿದ್ದಾನೆ. ಎಸ್, ನೀವು ಕೂಡ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಇದು ಆತ ವಿಡಿಯೋ ಕಾಲ್ ಮಾಡಿ ಹಿಂಸೆಯನ್ನ ಕೊಡ್ತಾ ಇರೋದು. ಇನ್ನೊಂದು ಕಡೆ ಈತನಿಗೆ ಈ ಫೋನ್ ಕೊಟ್ಟಿದ್ದು ಯಾರು ಜೊತೆ ಕೈ ಮೇಲೆ ಆಕೆ ಹೆಸರು ಕೂಡ ಬರ್ಕೊಂಡಿದ್ದಾನೆ. ಖುಷಿ ಅಂತ ಹೆಸರು ಬರ್ಕೊಂಡು ಕಾಲ್ ಮಾಡಿ ಯಾವಾಗಲೂ ಹಿಂಸೆಯನ್ನ ಕೊಡ್ತಾ ಇದ್ದಾನೆ. ಹುಡುಗಿ ವಿಚಾರವಾಗಿ ಜೈಲಿಗೆ ಹೋದ್ರೂ ಕೂಡ ಈತ ಇನ್ನೂ ಬುದ್ಧಿ ಕಲ್ತಿಲ್ಲ. ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತೆಗೆ ಕಿರುಕುಳವನ್ನ ನೀಡ್ತಿದ್ದಾನೆ. ಮುಸ್ಲಿಂ ಯುವಕನಿಂದ ಹಿಂದೂ ಅಪ್ರಾಪ್ತೆ ಮೇಲೆ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಇನ್ನೊಂದು ಕಡೆ ಜೈಲುಗಳ ಕರ್ಮಕಾಂಡ ಇನ್ನೂ ನಿಂತಿಲ್ಲ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರೋದು ಗೊತ್ತಾಗ್ತಾ ಇದೆ. ಸ್ಮಾರ್ಟ್ ಫೋನ್ ಮೂಲಕ ಮತ್ತೆ ಅಂದ್ರೆ ಯಾವ ವಿಚಾರವಾಗಿ ಇವ್ರು ಜೈಲಿಗೆ ಹೋಗಿರ್ತಾರೋ ಮತ್ತೆ ಅದನ್ನೇ ಜೈಲೊಳಗಿಂದನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿಯಿಂದ ಸಂತ್ರಸ್ತೆಗೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿಕೊಂಡು ಕಿರುಕುಳವನ್ನು ನೀಡ್ತಿದ್ದಾನೆ. ಅಪ್ರಾಪ್ತ ಬಾಲಕಿ ಲೈಂಗಿಕ ಕಿರುಕುಳ ಜೊತೆಗೆ ಲವ್ ಜಿಹಾದ್ ಪ್ರಕರಣಕ್ಕೆ ಒಳಪಟ್ಟಂತೆ ಒಬ್ಬ ಅಪ್ರಾಪ್ತಿಯ ಜೊತೆ ಈಗ ಜೈಲು ಪಾಲಾಗಿರುವಂಥ ಕೈದಿ ಫರ್ವೇಜ್ ಈಗಾಗಲೇ ಏನು ಕೇಂದ್ರ ಕಾರಾಗೃಹದಿಂದಲೇ ಆ ಬಾಲಕಿಯ ಜೊತೆ ಫೋನ್ ಕಾಲ್ ಮಾಡೋ ಜೊತೆಗೆ ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ಜೊತೆಗೆ ಸಾಕಷ್ಟು ಅವ್ರ ಜೊತೆ ಒಂದು ರೀತಿಯ ಲೈಫ್ಗೆ ಥ್ರೆಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾನೆ. ಈ ಜೈಲಿನ ಐಷಾರಾಮ್ ಜೀವನ ಸಾಗೋ ಜೊತೆಗೆ ಈತನ ಹಿಂದ್ಗಡೆ ನೇಹಾ ಹಿರೇಮಠ ಕೊಲೆಯ ಆರೋಪಿ ಫಯಾದ್ ಇದ್ದಾನೆ ಎಂಬ ಮಾಹಿತಿಯನ್ನು ಆ ಒಂದು ಆಡಿಯೋ ಕಾಲ್ ಮತ್ತು ವಿಡಿಯೋ ಕಾಲ್ ಹೇಳ್ತಿದ್ದಾನೆ. ಇಲ್ಲ ಒಂದು ಕಡೆ ಇಡೀ ಒಂದು ಜೈಲು ಐಷಾರಾಮ್ ತಾಣವಾಗಿ ಮೋಜು ಮಸ್ತಿ ತಾಣವಾಗಿ ಪರಿವರ್ತನೆ ಆಗ್ತಿದೆ ಎಂಬ ಭಾಸವಾಗ್ತಿದೆ. ಕೊನೆಗೆ ಈ ಹಿಂದ್ಗಡೆ ADGP ಅಲೋಕ್ ಕುಮಾರ್ ಹುಬ್ಬಳ್ಳಿಯ ಸಬ್ ಜೈಲಿಗೆ ಭೇಟಿ ಕೊಟ್ಟಾಗ ಸಹ ಇದೇ ಮಾತನ್ನು ಕೇಳಿದಾಗ ಅವರು ಎಲ್ಲ ಒಂದು ಕಡೆ ಹಾರೈಕೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ಈ ಪ್ರಕರಣ ಹಿಂದೆ ನಿನ್ನೆ ಸಹ ಬೆಂಗಳೂರಿನಲ್ಲಿ ಒಂದು ಕೆಲ ಆರೋಪಿಗಳು ಸಹ ನಮಗೆ ಅಲೋಕ್ ಕುಮಾರ್ ಸಾಕಷ್ಟು ಇಲ್ಲಿ ಸಹಾಯ ಮಾಡ್ತಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆ ಹಿಂದೆ ನೋಡಿದಾಗ ಎಲ್ಲ ಒಂದು ಕಡೆ ಜೈಲುಗಳಲ್ಲಿ ಈ ರೀತಿಯಾದಂಥ ಚಟುವಟಿಕೆ ನಡೀತಾ ಒಂದು ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಈಗ ಫರ್ವೇಜ್ ಅಪ್ರಾಪ್ತಿ ಬಾಲಕ ಜೊತೆ ಏನೆಲ್ಲ ಮಾತನಾಡಿದ್ದಾನೆ ಮತ್ತು ಏನು ಹಿಂದೂ ಇವತ್ತಿದ್ದಾಳೆ ಆ ಹಿಂದೂ ಯುವತಿಗೆ ಸಾಕಷ್ಟು ಥ್ರೆಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ. ಜೊತೆಗೆ ಇಡೀ ಪ್ರಕರಣ ಹಿಂದ್ಗಡೆ ಫಯಾದ್ ಇದ್ದಾನೆ ಎಂಬ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಹಿಂದೂ ಸಂಘಟನೆ ಮತ್ತು ಶ್ರೀರಾಮ್ ಸೇನೆಯ ಕಾರ್ಯಕರ್ತರ ಪ್ರಮುಖರಿದ್ದರೆ ಮಾತನಾಡಿಸೋಣ. ಈಗ ಫರ್ವೇಜ್ ಅಪ್ರಾಪ್ತಿಯ ಬಾಲಕ ಜೊತೆ ಈಗಾಗಲೇ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಸಾಕಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಈಗ ಜೈಲು ಪಾಲಾದರೂ ಸಹ ಆತ ಬುದ್ಧಿ ಕಲಿತಿಲ್ಲ. ಈಗ ಮತ್ತೆ ಅವನ ಹಿಂದ್ಗಡೆ ಫಯಾದ್ ಇದ್ದಾನೆ ಎಂಬ ಸ್ಫೋಟಕ ಮಾಹಿತಿ ಕೊಡೋದು, ಆಡಿಯೋ ಕಾಲ್ ಮಾಡೋದು, ಇದೆಷ್ಟು ಸರಿ ಅಂತ ನೀವು ಈ ಬಗ್ಗೆ ಏನು ಹೇಳ್ತೀವಿ? ಇವತ್ತು ಪರ್ವೇಜ್ ಏನು ಅವನ ಜೊತೆ ಏನು ಫಯಾಜ್ ಅಂದರೆ ಫಯಾಜ್ ಒಳಗಡೆ ಏನು ಒಂದು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ, ಅದೇ ಮಾದರಿಯಲ್ಲಿ ಪರ್ವೇಜ್ ಸಹಿತ ಅದೇ ಮಾದರಿಯಲ್ಲಿ ಹೋಗ್ತಾ ಇರೋದನ್ನು ನೋಡಿದರೆ
ಇದಕ್ಕೆಲ್ಲ ಇವತ್ತು ಜೈಲು ಸಿಬ್ಬಂದಿಗಳು ಎಲ್ಲದಕ್ಕೂ ಮುಕ್ತವಾಗಿ ಅವಕಾಶ ಕೊಟ್ಟುಬಿಟ್ಟಿದ್ದಾರೆ ಅನ್ನೋದನ್ನು ಇದಕ್ಕೆ ನಾವು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಮೊನ್ನೆ ಆದಂತಹ ಒಂದು ಪೊಲೀಸ್ ಕಮಿಷನರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವೆಲ್ಲ ತನಿಖೆ ಮಾಡಿದ್ದೀವಿ, ಬರೀ ಗುಟ್ಕಾ ಮತ್ತು ಇದು ಯಾವುದೋ ಮಾದಕ ವಸ್ತುಗಳು ಅಷ್ಟೇ ಸಿಕ್ಕಿದ್ದಾವೆ, ಮೊಬೈಲ್ ಬಗ್ಗೆ ನಮಗೆ ಯಾವುದೂ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ. ಹಾಗಾದರೆ ನಾವು ಇವತ್ತೇನು ವಿಡಿಯೋ ವೈರಲ್ ಆಗಿದೆ ಇದು 13ನೇ ತಾರೀಕು ಮಾರ್ಚ್ದು ಇದು. ಹಾಗಾದರೆ ನಿನ್ನೆ ಹೇಗೆ ನೀವು ಅದನ್ನು ಹೇಳಿದ್ರಿ ಅನ್ನೋದನ್ನು ಸ್ಪಷ್ಟನೆ ಇವತ್ತು ಪೊಲೀಸ್ ಕಮಿಷನರ್ ಅವರು ಕೊಡಬೇಕಾಗಿದೆ. ಅಂತೆ ಇವತ್ತು ಪೊಲೀಸ್ ಕಮಿಷನರ್ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಒಳಗಡೆ ಇರುವಂಥ ಮಾಹಿತಿ ನಮ್ಮ ಹತ್ರ ಇದ್ರೆ ಅಂದರೆ ಅವ್ರ ಹತ್ರ ಇಲ್ಲ ಅಂತ ಹೇಳಿದ್ರೆ, ಇದೆಲ್ಲ ಇವತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಜೈಲು ಅಧಿಕಾರಿಗಳು ಮತ್ತು ಆರೋಪಿಗಳು ಇವರೆಲ್ಲ ಶಾಮೀಲಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರಾ ಅನ್ನೋದೊಂದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನ ಕಾಡ್ತಾ ಇದೆ. ಅದರ ಜೊತೆಗೆ ಫಯಾಜ್ ಯಾರು? ಇವತ್ತು ಒಂದು ಯುವತಿಯನ್ನ ಎಲ್ಲರ ಎದುರುಗಡೆ ಕೊಲೆ ಮಾಡಿದಂಥ ಒಬ್ಬ ಆರೋಪಿ 1500 ರೂಪಾಯಿ ಖರ್ಚು ಮಾಡಿ ಐಷಾರಾಮಿ ಜೀವನ ಜೈಲಿನಲ್ಲಿ ಮಾಡ್ತಾನ ಅಂತ ಹೇಳಿದ್ರೆ, ಇವತ್ತು ಕಾನೂನಿನ ಬಗ್ಗೆ ಭಯ ಇವತ್ತು ಎಲ್ಲಿನೂ ಇಲ್ಲ ಅನ್ನೋ ಹಾಗಾಗಿದೆ. ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತಿನ ಏನು ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ ತುಷ್ಟೀಕರಣ ನೀತಿಯಿಂದ ಇವತ್ತು ಇದೆಲ್ಲ ಫೆಸಿಲಿಟಿ ಮುಸಲ್ಮಾನರು ಯಾರೇ ಇರಲಿ ಏನೇ ಆಗಲಿ ಅವರನ್ನ ಯಾವುದೇ ರೀತಿಯಲ್ಲಿ ಅವ್ರ ಹಿಂದೆ ನಿಂದಿರುವಂತ ಕೆಲಸ ಇವತ್ತಿನ ಈ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಇವತ್ತಿನ ಏನು ಗೃಹ ಮಂತ್ರಿಗಳಾದಾರೆ, ಇವತ್ತಿನ ಗೃಹ ಮಂತ್ರಿ ಅಂತ ಹೇಳಿದ್ರೆ ಅವರು ನನಗೆ ಏನೂ ಗೊತ್ತಿಲ್ಲ ಅನ್ನೋ ಒಬ್ಬರು ಗೃಹ ಮಂತ್ರಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ. ಇವತ್ತು ನಮ್ಮ ಇದು ದುರಾದೃಷ್ಟ. ಇಷ್ಟೆಲ್ಲ ಜೈಲಲ್ಲಿ ಈ ಥರದ್ದೆಲ್ಲ ಸಾಕಷ್ಟು ವಿಡಿಯೋಗಳನ್ನ ಸಾಕಷ್ಟು ವೈರಲ್ ಆದರೂ ಸಹಿತ ಯಾವುದೇ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯ ಕಾನೂನು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಮತ್ತು ಕರ್ನಾಟಕದಲ್ಲಿ ಮುಸಲ್ಮಾನರ ಏನು ಜಿಹಾದಿ ಮುಸಲ್ಮಾನರಿಗಿದೆ ಇವರಿಗೆ ಯಾವುದೇ ಕಾನೂನ ಲಾಗೂ ಆಗಂಗಿಲ್ಲ ಅನ್ನೋದನ್ನು ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಹಿಂದ್ಗಡೆ ಕಾಂಗ್ರೆಸ್ ಸರ್ಕಾರ ಬೆನ್ನಿಂದ ಇದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಜೈಲಿಂದ ಎದ್ಕೊಂಡೆ ಒಬ್ಬ ಅಪ್ರಾಪ್ತ ಬಾಲಕಿಯ ಜೊತೆ ಮಾತನಾಡೋದು, ಅವ್ರಿಗೆ ಟಾರ್ಚರ್ ಕೊಡ್ತಕ್ಕಂಥದ್ದು, ಅವ್ರಿಗೆ ಕೊಲೆ ಬೆದರಿಕೆ ನೋಡ್ತಕ್ಕಂಥ ಕೆಲಸ ಮಾಡ್ತಾನೆ. ಹಿಂದ್ಗಡೆ ಫಯಾಜ್ ಇದ್ದಾನೆ. ಅದರಿಂದ ಫಯಾಜ್ನ ಇರತಕ್ಕಂಥ ಸ್ಫೋಟಕ ಮಾಹಿತಿಯನ್ನು ಸಹ ಕೊಟ್ಟಿದ್ದಾನೆ. ಅದರಿಂದ ಸರ್ಕಾರ, ಗೃಹ ಸಚಿವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕಾಗಿದೆ. ಸಾಕಷ್ಟು ಉಡಾಪುಗಳನ್ನು ಕೊಡೋದು ಬಿಟ್ಟು ಇಂಥ ಪ್ರಕರಣಗಳು ಗಂಭೀರವಾಗಿ ತೆಗೆದುಕೊಂಡ್ರೆ ಇಂಥ ಪ್ರಕರಣಗಳಿಗೆ ಸಾಕಷ್ಟು ಕಡಿವಾಣ ಹಾಕಲು ಸಾಧ್ಯ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯ, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಆಲ್ರೆಡಿ ಈತ ಜೈಲು ಸೇರಿದ್ದಾನೆ. ಜೈಲು ಸೇರಾದ್ಮೇಲೆ ಮತ್ತೆ ಅಲ್ಲಿಂದ ಜೈಲಲ್ಲೂ ಕೂಡ ಈತ ಅದೇ ಒಂದು ಚಾಳಿಯನ್ನು ಮುಂದುವರಿಸಿದ್ದಾನೆ. ಸಂತ್ರಸ್ತೆಗೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ವಿಡಿಯೋ ಕಾಲ್ ಮಾಡಿ ತನ್ನ ಪರವಾಗಿ ಕೋರ್ಟ್ನಲ್ಲಿ ನೀನು ಸ್ಟೇಟ್ಮೆಂಟ್ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾನೆ. ಕೈಯಲ್ಲಿ ಸಂತ್ರಸ್ತೆ ಹೆಸರು ಬರ್ಕೊಂಡು ವಿಡಿಯೋ ಕಾಲ್ ಮಾಡಿ ಹುಚ್ಚಾಟವನ್ನು ಮೆರೀತಾ ಇದ್ದಾನೆ. ವಿಡಿಯೋ ಕಾಲ್ ಮಾಡಿ ಪಿಕ್ ಮಾಡಿ ತನ್ನ ಜೊತೆಗೆ ಮಾತಾಡಬೇಕು, ಪಿಕ್ ಮಾಡಲೇಬೇಕು ನೀನು, ಇಲ್ದಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಆಕೆಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾನೆ. ಕಾಲ್ ಪಿಕ್ ಮಾಡದೆ ಅಥವಾ ಮಾತನಾಡದೆ ಇದ್ದರೆ ಜೀವ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾನೆ. ಅಂದರೆ ನೇಹಾ ಹಿರೇಮಠ್ಗೆ ಏನಾಗಿತ್ತೋ ಅದೇ ರೀತಿ ನಿನಗೂ ಕೂಡ ಆಗುತ್ತೆ ಅಂತ ಈತ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾನಂತೆ. ಹಾಗೆ ಫಯಾಜ್ ಜೈಲಲ್ಲಿ ರಾಜನ ಹಾಗೆ ಇರ್ತಾನೆ, ಅದೇ ರೀತಿ ನಾನು ಇರ್ತೀನಿ, ಜೊತೆಗೆ ನಿನಗೆ ನೇಹಾ ಹಿರೇಮಠ್ಗೆ ಏನಾಗಿತ್ತೋ ಅದೇ ರೀತಿ ನಿನಗೂ ಕೂಡ ಆಗುತ್ತೆ ಅಂತ ಈತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಹೀಗಾಗಿ ಆಕೆಯೂ ಕೂಡ ಹೆದರುಕೊಂಡು ಈತನ ಫೋನ್ನ ಪಿಕ್ ಮಾಡ್ತಿದ್ದಾಳೆ. ತನ್ನ ಜೊತೆಗಿನ ಅಶ್ಲೀಲ ವಿಡಿಯೋ ವೈರಲ್ ಮಾಡ್ತೀನಿ ಎನ್ನುವಂತಹ ಬೆದರಿಕೆಯನ್ನು ಕೂಡ ಈತ ಹಾಕ್ತಿದ್ದಾನೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಕಲ್ಮೇಶ್, ಇನ್ನು ಫಸ್ಟ್ ಆಫ್ ಆಲ್ ಈತನಿಗೆ ಮೊಬೈಲ್ ಸಿಕ್ಕಿದ್ ಹೇಗೆ? ಎಲ್ಲಾ ಜೈಲಿನಲ್ಲೂ ಇದೇ ರೀತಿನ ಹೇಗೆ ಅಂತ? ಸಿಂಚನ, ಸಾಕಷ್ಟು ಆತಂಕಕಾರಿ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇವೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಈ ಕೈದಿಗಳನ್ನ ಅವರ ಮನಪರಿವರ್ತನೆ ಮಾಡ್ಬೇಕಾಗದ್ದು ಮತ್ತು ಅವ್ರಿಗೆ ಶಿಕ್ಷಣ ಕೊಡ್ತಕ್ಕದ್ದು, ಅವ್ರನ್ನ ಸರಿದಾರಿಗೆ ತರತಕ್ಕಂಥ ಕೆಲಸವನ್ನ ನಮ್ಮ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಮಾಡಬೇಕಾಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಹುಬ್ಬಳ್ಳಿ ಸೇರಿದಂತೆ ಬೆಂಗಳೂರು ಸಾಕಷ್ಟು ಜೈಲುಗಳಲ್ಲಿ ಈ ರೀತಿ ರಾಜಾರಾಶ್ವವಾಗಿ ಅಲ್ಲಿ ಅವರಿಗೆ ಸ್ಮಾರ್ಟ್ ಫೋನ್ಗಳು ಸೇರಿದಂತೆ ಅನೇಕ ಗಾಂಜಾ, ಡ್ರಗ್ಸ್ಗಳು ಸಿಗ್ತಕ್ಕದ್ದು ಸ್ವತಃ ಅಧಿಕಾರಿಗಳೇ ಅವರಿಗೆ ಕೊಡ್ತಕ್ಕಂಥ ಆರೋಪ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಗ ಧಾರವಾಡದಲ್ಲಿ ಸಹ ಈ ರೀತಿ ಒಂದು ಜೈಲಿನಲ್ಲಿ ಒಂದು ಅಪ್ರಾಪ್ತ ಬಾಲಕಿಗೆ ಕಿರುಕುಳ ಕೊಟ್ಟು ಲವ್ ಜಿಹಾದಕ್ಕೆ ಒಳಗಾಗಿಸಿದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದಂತ ಬೆಳವಣಿಗೆ ಆಗಿರುವುದು. ಆ ಒಂದು ಅಪ್ರಾಪ್ತ ಬಾಲಕಿಯ ಜೊತೆ ವಿಡಿಯೋ ಕಾಲ್ ಮಾಡೋದು, ಜೊತೆಗೆ ಆಕೆ ಜೊತೆಯ ಫೋನ್ನಲ್ಲಿ ಸಂಭಾಷಣೆ ಮಾಡ್ತಕ್ಕಂಥ ತುಣುಕುಗಳು ಜಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗತಕ್ಕದ್ದು. ಜೊತೆಗೆ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇದೊಂದು ಲಿಂಕ್ ಆಗಿದೆ ಎಂಬ ಮಾಹಿತಿ ಲಭ್ಯ ಆಗ್ತಿರೋದು. ಈಗಾಗಲೇ ಒಂದು ಜಿ ನ್ಯೂಸ್ಗೆ ನೇಹಾ ಹಿರೇಮಠ್ ತಂದೆ ಸಹ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲೇ ಒಂದ್ ಕಡೆ ದೊಡ್ಡ ಪ್ರಮಾಣದ
ಬಿಸಿಲು ನಡೀತಾ ಇದೆ. ಜೈಲುಗಳು ಇತ್ಯರ್ಥ ಐಷಾರಾಮಿ ಸೌಲಭ್ಯಗಳು ಸಿಗ್ತಾ ಇರೋದು ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟವಾದ ತನಿಖೆ ಆಗಬೇಕು ಮತ್ತು ಗೃಹ ಸಚಿವರಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಜೈಲಿದ್ದುಕೊಂಡೇ ಈ ಅಪ್ರಾಪ್ತ ಬಾಲಕಿಗೆ ಪ್ರವೇಶ್ ಎಂಬಾತ ಆರೋಪಿ ಏನು ಕಿರುಕುಳ ಕೊಡ್ತಾ ಇದ್ದಾನೆ ಮತ್ತು ನೇಹಾ ಹಿರೇಮಠ ಕೊಲೆ ಆದಂತೆ ನಿನ್ನ ಕೊಲೆ ಆಗ್ತದೆ ಎಂಬ ಧಮಕಿ ಹಾಕಿರ್ತಕ್ಕಂತ ಒಂದು ಪ್ರಕರಣ ಬೆಳಕಿಗೆ ಬಂದಿರುವುದು. ಎಲ್ಲ ಒಂದ್ ಕಡೆ ಲವ್ ಜಿಹಾದ್ಗೆ ಒಳಗಾಗಿ ಕಳಿಸಿ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ, ಈಗಾಗಲೇ ಜೈಲ್ ಪಾಲಾಗಿದ್ದಾನೆ. ಅಲ್ಲೇ ಜೈಲಿನಲ್ಲಿ ಇದ್ದುಕೊಂಡೇ ಈ ಫಯಾಜ್ನ ಎಲ್ಲ ಸಪೋರ್ಟ್ನ ತೆಗೆದುಕೊಂಡು ಮತ್ತು ಒಂದ್ ರೀತಿಯ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಎಂಬ ಮಾಹಿತಿಯನ್ನು, ಸ್ಫೋಟಕವಾದ ಮಾಹಿತಿಯನ್ನ ಫಯಾಜನ್ ಬಗ್ಗೆ ಹೇಳ್ತಕ್ಕದ್ದು. ಈ ಎಲ್ಲ ಹಿಂದ್ಗಡೆ ಫಯಾಜ್ ಇದ್ದಾನೆ ಎಂಬ ತನಿಖೆಯನ್ನು ಆಗ್ಬೇಕೆಂಬುದು. ಎಲ್ಲ ಒಂದ್ ಕಡೆ ಸಾಕಷ್ಟು ರೀತಿ ಜೈಲುಗಳು ಈ ರೀತಿ ಕಾನೂನು ಮೀರಿ ಕೆಲವು ಚಟುವಟಿಕೆಗಳ ಬಗ್ಗೆ ತನಿಖೆ ಆಗ್ಬೇಕೆಂಬುದು ಸಿಂಚನ. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ಮಂಡ್ಯಾಳ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.